ಸೊ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಬಿಗ್ ಶುಭೋದಯ. ಇವತ್ತು ನಮ್ಮ RCB ಮ್ಯಾಚ್ ಡೇ ಗೇಮ್ ಆನ್. ಇವತ್ತು ಫುಲ್ ಎಲ್ಲ ಥ್ರಿಲ್ಲಾಗಿ ಕಾಯ್ತಾ ಇರ್ತೀರಾ, ಚಿನ್ನಸ್ವಾಮಿ ಅಂದ್ರೆ ಥ್ರಿಲ್ಲಿಂಗ್ ಮ್ಯಾಚ್ ಆಗುತ್ತೇನೋ ಅಂತ. ಸೊ ಇವತ್ತು ಆಗ್ತಿರೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂತ ಅಂದಾಗ ಏನೋ ಒಂಥರ ಭಯ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅವೇ ಎಲ್ಲ ಗೆದ್ಕೊಂಬತ್ತೀವಿ ನಾವು, ಹೋಗ್ಬಿಟ್ಟು ಒಳಗಡೆನೆ ಬಂದ್ಬಿಟ್ಟು ದಬಾಕಾಗ್ಬಿಡ್ತೀವಿ. ಅದು ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಕ್ವಾಲಿಟಿ ಟೀಮ್ ಮೇಲೆ ಆಗಿರೋದ್ರಿಂದ ಸೊ ಏನೋ ಒಂಥರ ವೈಬ್ ಬರ್ತಾ ಇದೆ. ನೆಗೆಟಿವ್ ವೈಬೇ ಆಗಿರ್ಬೋದು, ಬಟ್ ಆದ್ರೂ ಅದು ಪಾಸಿಟಿವಿಟಿಯಾಗಿ ಕನ್ವರ್ಟ್ ಮಾಡಬೇಕಾಗಿರೋದು ನಮ್ಮ RCB. ಯಾಕೆಂದರೆ ವುಮೆನ್ಸು ಎಲ್ಲ ಮ್ಯಾಚ್ಗಳನ್ನು ಹೋಮಲ್ಲಿ ಸೋತಿ ಉಣಿಸಿ ಹೋಗಿದ್ದು ಆಗಿದೆ. ಇಲ್ಲಿ ನಮ್ಮ RCB ಮೆನ್ಸ್ ಪ್ರೂವ್ ಮಾಡ್ಕೊಬೇಕಾಗಿದೆ. ಇಲ್ಲ ಗುರು, ನಾವು ವುಮೆನ್ಸ್ ಥರ ಅಲ್ಲ, ಮೆನ್ಸೇ ಪ್ರೂವ್ ಮಾಡ್ಕೊಬೇಕಾಗಿದೆ. 31 ಹೆಡ್ ಟು ಹೆಡ್ ಮ್ಯಾಚ್ಗಳು ಆಗಿರುವಂಥದ್ದು RCB ವರ್ಸಸ್ DC. ಅದರಲ್ಲಿ ನಮ್ಮ ಹಿಸ್ಟಾರಿಕ್ ಡಾಮಿನೆನ್ಸ್ ಅಂತೂ ಇದ್ದಿದ್ದೇನೆ. 30ರಲ್ಲಿ 19 ಮ್ಯಾಚ್ನ ನಾವು ಗೆದ್ವಿ ಅಂತ ಅಂದರೆ ಇವರು ಸೋತಿದ್ದಾರೆ 11 ಮ್ಯಾಚ್ನ ಸೋತಿರೋ ನಮ್ಮ RCB. ಅವ್ರು 11 ಮ್ಯಾಚ್ನ ಗೆದ್ದಿದ್ದಾರೆ. ಆ್ಯಂಡ್ 1 ಮ್ಯಾಚು ನೋ ರಿಸಲ್ಟು ಕೂಡ ಆಗಿದೆ. ಹೈಯೆಸ್ಟ್ ಸ್ಕೋರು RCB ವರ್ಸಸ್ DC ಅಂತ ರೆಕಾರ್ಡ್ ಆಗಿರೋದು 815, ಲೋಯೆಸ್ಟ್ ಸ್ಕೋರು 137 ನಮ್ಮ RCB ರೆಕಾರ್ಡ್ ಆಗಿರೋದು. ಅವ್ರದ್ದು ಹೈಯೆಸ್ಟ್ ಸ್ಕೋರು 196, ಲೋಯೆಸ್ಟ್ ಸ್ಕೋರು 95 ನಮ್ಮ RCBಯ ಮೇಲೆ. ಚಿನ್ನಸ್ವಾಮಿ ಅಂತ ಸ್ಟ್ಯಾಟ್ಸ್ ಅಂತ ಬಂದಾಗ ಆಗಿರುವಂಥದ್ದು 96 IPL ಮ್ಯಾಚಸ್. ಅದರಲ್ಲಿ 41 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿದವರು, 51 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿದವರು. ಹಂಗೆ ನೋಡೋಕೆ ಹೋಗ್ತಾರೆ ಒಂದು 10 ಮ್ಯಾಚ್ನ ಡಿಫ್ರೆನ್ಸ್ ಇದೆ. ಸೊ ಬ್ಯಾಟಿಂಗ್ ಫಸ್ಟ್ ಆಡಿದ್ರು ಗೆದ್ದಿದ್ದಾರೆ, ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರು ಕೂಡ ಗೆದ್ದಿದ್ದಾರೆ. ಬಟ್ ಯೂಶಲಿ ಚಿನ್ನಸ್ವಾಮಿ ಅಂತ ಬಂದಾಗ ಚೇಸ್ ಡೌನ್ ಮಾಡೋದೇ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ 4 ಮ್ಯಾಚ್ ಇಲ್ಲಿ ನೋ ರಿಸಲ್ಟು ಕೂಡ ಆಗಿದೆ. ಹೈಯೆಸ್ಟ್ ಟೋಟಲ್ ಇಲ್ಲಿ ರೆಕಾರ್ಡ್ ಆಗಿರುವಂಥದ್ದು 887 ಸನ್ರೈಸ್ ಹೈದರಾಬಾದ್ ವರ್ಸಸ್ RCB ಮೇಲೆ. ಲೋಯೆಸ್ಟ್ ಸ್ಕೋರು 82. ಬಟ್ ಲಾಸ್ಟ್ ಮ್ಯಾಚು ಮಂಡ್ಯ ಸಾಯಿಲ್ ಮೇಲೆ ಆಡಿಸಿದ್ರಿಂದ ಒಂಥರ ತಿಕ್ಲಿಡ್ದಂಗೆ ಆಗೋಗ್ಬಿಟ್ಟಿತ್ತು ಪ್ಲೇಯರ್ಸ್ಗಳಿಗೆ. ಏನು ಗುರು ಹಿಂಗೆ ಬೌನ್ಸು ಎಲ್ಲೆಲ್ಲಿ ಬಿದ್ದು ಎಲ್ಲೆಲ್ಲಾಗಿರುತ್ತೆ ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ, ಗೇಜ ಮಾಡೋಕ್ಕಾಗ್ತಿಲ್ಲ ಕರೆಕ್ಟಾಗೆ. ಒಂಥರ ಡಿಫ್ರೆಂಟ್ ಟಿಪಿಕಲ್ ಚಿನ್ನಸ್ವಾಮಿ ವಿಕೆಟ್ ಥರನೇ ಬಿಹೇವ್ ಆಗ್ತಿಲ್ಲ. ಎಲ್ಲರೂ ಹೇಳಿದ್ರು ಟಿಪಿಕಲ್ ಚಿನ್ನಸ್ವಾಮಿ ವಿಕೆಟ್ ಥರ ಇದು ಬಿಹೇವ್ ಆಗ್ತಾ ಇಲ್ಲ ಅಂತ. ಬಟ್ ಈ ಮ್ಯಾಚು ಬಿಹೇವ್ ಆಗುತ್ತೋ ಆಗೋದಿಲ್ವೋ ಗೊತ್ತಿಲ್ಲ, ನೋಡುವ. ಒಟ್ಟಲ್ಲಿ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ಎಲ್ಲ ಹೇಳೋಂಗೇ ಇಲ್ಲ. 200 ಹೊಡಿಲೇಬೇಕು ಚಿನ್ನಸ್ವಾಮಿಲಿ. 200-230 ಹೊಡೆದ್ರೂ ಕೂಡ ಕಷ್ಟನೇ ಡಿಫೆಂಡ್ ಮಾಡ್ಕೊಳ್ಳೋಂಥದ್ದು. ಕೆಲವೊಂದು ಟೈಮಲ್ಲಿ ಹಿಸ್ಟ್ರಿ ತೆಗೆದು ನೋಡ್ತು ಅಂತಂದರೆ ಆ ಥರ ಚೇಸ್ ಡೌನ್ ಆಗಿದೆ ಇಲ್ಲಿ. ಬಟ್ ಇವಾಗ ಬಿಹೇವ್ ಆಗ್ತಿರೋಂಥ ವಿಕೆಟು ಅಂದರೆ ಲಾಸ್ಟ್ ಮ್ಯಾಚ್ ಬಿಹೇವ್ ಆದಂಥ ವಿಕೆಟ್ ಒಂಥರ ವಿಚಿತ್ರವಾಗಿತ್ತು. ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಪಿಚ್ ಒಂಥರ ಚೇಂಜ್ ಆಗಿರೋ ಥರನೇ ಕಾಣಿಸುತ್ತೆ. ಮುಂಚೆ ನಾವು ಏನು ಗೇಜ್ ಮಾಡ್ತೀವಿ, ಇಲ್ಲ ಗುರು 230, 240 ಇಷ್ಟು ಹೊಡೆದ್ರೂ ಕೂಡ ಚೇಸ್ ಆರಾಮಾಗಿ ಮಾಡ್ಬಿಡ್ತಾರೆ ಅಲ್ಲಿ ಅಂತ. ಸೊ ಆ ಥರ ಲಾಸ್ಟ್ ಮ್ಯಾಚ್ ಏನು ಆ ಥರ ಅಷ್ಟು ಈಸಿಯಾಗಂತೂ ಕಾಣಿಸ್ತಿಲ್ಲ. ಸೊ ನೋಡುವ ಏನಾಗುತ್ತೆ ಅಂತ. ಒಟ್ಟು 200 ಹೊಡಿಲೇಬೇಕು, ಗೆಲ್ಲಬೇಕು ಅಂದರೆ ಫಸ್ಟ್ ಬ್ಯಾಟಿಂಗ್ ಆಡಿದವರು ಚೇಸ್ ಓನ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ RCB ಆಡಿದೆ 92 ಮ್ಯಾಚು IPL ಮ್ಯಾಚಸ್ಸು. ಅದರಲ್ಲಿ 43 ಮ್ಯಾಚ್ನ ಗೆದ್ದಿದ್ದಾರೆ, 44 ಮ್ಯಾಚ್ನ RCB ಸೋತಿದ್ದಾರೆ. ಸೊ ಇಲ್ಲಿ 50%ಗಿಂತ ಜಾಸ್ತಿ ಮ್ಯಾಚ್ನ RCB ಸೋತಿದ್ದಾರೆ. ಸೊ ಆದ್ದರಿಂದ ನಮಗೆ ಇದು ಹೋಮ ಅವೇನ ಅನ್ನೋ ಥರ ಗೊತ್ತಾಗಲ್ಲ ನಮಗೆ. ಯಾಕೆಂದರೆ ಅಡ್ವಾಂಟೇಜ್ ಅನ್ನೋದೇ ಇಲ್ಲ ನಮಗೆ. ಯಾಕೆಂದರೆ ಮೆಜಾರಿಟಿ ಆಫ್ ದ ಮ್ಯಾಚಸ್ಸು ನಾವು ಸೋತಿರೋ ಮ್ಯಾಚಸ್ಗಳೆಲ್ಲ ಅದು ಚಿನ್ನಸ್ವಾಮಿ ಸ್ಟೇಡಿಯಂಲೇ. ಆ್ಯಂಡ್ 1 ಮ್ಯಾಚು ಟೈ ಕೂಡ ಆಗಿದೆ, 4 ಮ್ಯಾಚು ನೋ ರಿಸಲ್ಟ್ ಕೂಡ ಆಗಿದೆ. ಡೆಲ್ಲಿ ಕ್ಯಾಪಿಟಲ್ಸು ಇಲ್ಲಿ RCB ಅಗೇನ್ಸ್ಟ್ ಆಡಿರುವಂಥದ್ದು, ಓವರಾಲ್ ಆಗಿ ಅವ್ರು ಆಡಿರುವಂಥದ್ದೆಲ್ಲ RCB ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಅದು 12 ಮ್ಯಾಚಲ್ಲಿ 4 ಮ್ಯಾಚ್ನ ಡೆಲ್ಲಿ ಅವರು ಗೆದ್ದಿದ್ದಾರೆ, 6 ಮ್ಯಾಚ್ನ ಸೋತಿದ್ದಾರೆ. ಒಟ್ಟಲ್ಲಿ RCB ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿರೋ ಸ್ಟ್ಯಾಟ್ಸ್ನ ಮೇಂಟೈನ್ ಮಾಡಿದೆ. ಏನಂತ ವರ್ಸ್ಟಾಗಿ ಏನು ಇಟ್ಕೊಂಡಿಲ್ಲ. 50% ಅಥವಾ 50% ಕೆಳಗಡೆ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಇಟ್ಕೊಂಡಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಅದು ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಸಿಕ್ಕಾಪಟ್ಟೆ ಹಿಸ್ಟಾರಿಕ್ ಡಾಮಿನೆನ್ಸ್ ಅಂತ ನಮ್ಮ RCB ಇದೆ. ಅದಕ್ಕೋಸ್ಕರ 19 ಮ್ಯಾಚ್ನ ಗೆದ್ದಿರೋವಂಥದ್ದು. ಸೊ ಅದಕ್ಕೋಸ್ಕರ 6 ಮ್ಯಾಚ್ನ ಇಲ್ಲಿ ಗೆದ್ದಿದ್ದಾರೆ ಅಷ್ಟೇ. ಸೊ ನೋಡೋಣ ಮಗ. ಒಂದು ಮ್ಯಾಚು ಟೈ ಕೂಡ ಆಗಿದೆ ಇಲ್ಲಿ. ಸೊ 1 ಮ್ಯಾಚ್ ನೋ ರಿಸಲ್ಟ್ ಕೂಡ ಆಗಿದೆ. ಸೊ ಹಿಸ್ಟ್ರಿ ತೆಗೆದು ನೋಡ್ತು ಅಂದರೆ ನಮ್ಮ ಡಾಮಿನೆನ್ಸ್ ಅಂತೂ ಇದ್ದಿದ್ದೇನೆ. ನಾವು ಪ್ಲೇಯಿಂಗ್ 11 ವಿಚಾರಕ್ಕೆ ಬಂತು ಅಂತಂದರೆ ಗೊತ್ತಿರೋದನ್ನೇ ಮಾತಾಡಿದೆ. ಹೆಂಗಿದೆ ನಮ್ಮ ಪ್ಲೇಯಿಂಗ್ 11, ಓವರ್ ಪ್ಲೇಯಿಂಗ್ 11 ಎರಡೂ ಕೂಡ ಬಲಿಷ್ಠವಾಗಿರುವಂಥದ್ದೇ. ಒಂಥರ ಒಂದು ಮುತ್ತು ಒಂದು ಚಿನ್ನ ಆ ಥರನೇ ಕಾಣಿಸ್ತಾ ಇದೆ ಅಷ್ಟೇ. 50-50 ಅನ್ನೋ ಥರನೇ ಹೇಳಿದ್ದೆ. ಸೊ ಎರಡೂ ಕೂಡ ಕ್ವಾಲಿಟಿ ಸೈಡು, ಬ್ಯಾಟಿಂಗ್ ಡೆಪ್ತ್ ಹೆವಿ ಇರುವಂಥ ಸೈಡು, ಬೌಲಿಂಗ್ ಕೂಡ ಕಡಕ್ ಆಗಿದೆ, ಆಲ್ಮೋಸ್ಟ್ ಮ್ಯಾಚ್ ಮಾಡ್ಬೋದು. ಇವತ್ತೇನೋ ನನಗೊಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ ಮಗ. ಇವತ್ತು ಮಿಚೆಲ್ ಸ್ಟಾರ್ಕ್ ಜೊತೆಗೆ ಯಶ್ ದಯಾಳ್ ಅವರು ಬ್ಯಾಟಿಂಗಲ್ಲಿ ಜಾಸ್ತಿ ಬೌಲಿಂಗಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಅನ್ನಿಸಿದೆ. ಬ್ಯಾಟಿಂಗ್ ವಿಚಾರಕ್ಕೆ ಬಂತು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ನ ಕಡೆ KL ರಾಹುಲ್ ರನ್ಸ್ ಹೊಡಿತಾರೆ ಅಂತ, ಹೋಮು ಲೋಕಲ್ ಬಾಯ್ ರನ್ಸ್ ಹೊಡಿದಂಗೆ ಇರ್ತಾರ. ಗಟ್ ಫೀಲಿಂಗ್ ಅನ್ನೋದು. ಲಾಸ್ಟ್ ಮ್ಯಾಚ್ ಹೊಡಿತಾರೆ, ಈ ಮ್ಯಾಚ್ ಕೂಡ ಓಪನಿಂಗ್ ಸೈಡಲ್ಲಿ ಬಂದ್ಬಿಟ್ಟು ನಮ್ಮ RCB ಅಂದರೆ ಕೇಳಬೇಕಾ, ಕಣ್ಣು ಅರಳಿಬಿಡುತ್ತೆ ಹಂಗೆ KL ರಾಹುಲ್. RCB ಮೇಲೆ ಮೆಜಾರಿಟಿ ರನ್ಸ್ಗಳನ್ನ ಹೊಡೆಯೋದವರು. ಸೊ RCB ಮೇಲೆ ಖಂಡಿತ ಕ್ಲಾಸ್ ತಗೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬೇರೆ ಯಾರು ಅಂತ ರನ್ಸ್ ಹೊಡಿತಾರೆ ಕನ್ಸಿಸ್ಟೆಂಟಾಗಿ ಹೊಡಿತಾರೆ ಅಂತ ಕಾಣಿಸ್ತಿಲ್ಲ. ಒಟ್ಟಲ್ಲಿ ರನ್ಸ್ ಅಂತೂ ಬಂದೇ ಬರುತ್ತೆ.
ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟರ್ಸ್ಗಳ ಬ್ಯಾಟಿಂದ. ಬಟ್ ಕನ್ಸಿಸ್ಟೆಂಟಾಗಿ ಹೊಡಿತಾರೆ ಅಂತ ನನಗೆ ಯಾಕೋ ಅನ್ನಿಸ್ತಿದೆ. ಒಟ್ಟಲ್ಲಿ KL ರಾಹುಲ್ ಇಂಪ್ಯಾಕ್ಟ್ ಜಾಸ್ತಿ ಮಾಡ್ಬೋದು ಅನ್ನಿಸ್ತಿದೆ. ಈ ಕಡೆ ಬಂತು ಫಿಲ್ ಸಾಲ್ಟ್ ನನಗೇನೋ ಈ ಮ್ಯಾಚು ಜಾಸ್ತಿ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಅನ್ನಿಸ್ತಿದೆ ಮಗ. ಹೌದು, ಲಾಸ್ಟ್ 2 ಮ್ಯಾಚು ಉಣ್ಸ್ಕೊಂಡು ಹೋಗಿರ್ಬೋದು, ಬಟ್ ಪೋಪ್ಳಲ್ಲೇ ನಾಯಿಗೆ ರುಬ್ದಂಗೆ ರುಬ್ತಾರೆ ಅಂತ ಒಂದು ಗಟ್ ಫೀಲಿಂಗ್ ಹೇಳ್ತಾ ಇದೆ. ಅದ್ರ ಜೊತೆ ಕೊಹ್ಲಿ ಅಂತೂ ಕನ್ಸಿಸ್ಟೆಂಟಾಗಿ ರನ್ಸ್ನ ಹೊಡಿತಾ ಇದ್ದಾರೆ. ರಾಪಾ ಬ್ಯಾಟಿಂದನೂ ಕೂಡ ಈ ಮ್ಯಾಚು ಪಕ್ಕಾ ರನ್ಸ್ ಬಂದೇ ಬರುತ್ತೆ. ಇನ್ಫ್ಯಾಕ್ಟ್ ಬ್ಯಾಟಿಂಗ್ ಡೆಪ್ತ್ ಬಾಟಮ್ವರೆಗೂ ಹೋಗೋದಿಲ್ವೋ ಅನ್ನೋದು ನನಗೆ ಡೌಟು. ಒಟ್ಟಲ್ಲಿ ಕೊಹ್ಲಿ, ಸಾಲ್ಟ್ ಆ್ಯಂಡ್ ರಾಪಾ 3 ಜನನು ಕೂಡ ಸಖತ್ತಾಗಿ ಆಡ್ತಾರೆ ಅಂತ ನನಗೇನೋ ಒಂದು ಸ್ಟ್ರಾಂಗ್ ಫೀಲಿಂಗು, ಗಟ್ ಫೀಲಿಂಗು. ನೋಡುವ ಅದೇನಾಗುತ್ತೆ ಅಂತ. ಸೊ ಸ್ಪಿನೋಸ್ ಅಂತ ಬಂದಾಗ ಈ ಕಡೆ ಕುಲ್ದೀಪ್ ಯಾದವ್ ಸಿಕ್ಕಾಪಟ್ಟೆ RCB ಅಂತ ಬಂದಾಗ ಡಾಮಿನೇಟ್ ಮಾಡಿದ್ರೆ ಎಷ್ಟು ತೆಗೆದು ನೋಡ್ತು ಅಂತಂದರೆ, ಸೊ ಇವತ್ತೂ ಕೂಡ ಎಫೆಕ್ಟಿವ್ ಆಗಿ ಕಾಣಿಸ್ಕೊಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಏನು ಅನ್ನಿಸ್ತಿದೆ ಮಗ ಇವತ್ತಿನ ಮ್ಯಾಚು? ಒಟ್ಟಿನಲ್ಲಿ ಎರಡೂ ಕೂಡ ಅದೇ ಹೇಳಿದ್ನಲ್ಲ, ಒಂದು ಚಿನ್ನ ಇದ್ದಂಗೆ ಅಂತ. ಸೊ ಚಿನ್ನಂಥ ಟೀಮ್ಗಳು ಎರಡೂ ಕೂಡ ಸೊ ಇವತ್ತು ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿರುತ್ತೆ ಮ್ಯಾಚು. ನನ್ನ ಪ್ರಕಾರ ಇವತ್ತು ಗೆದ್ದವರು ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಟೀಮ್ ಅಂತ ಅಂದ್ಕೊಳ್ಳಿ. ನೋಡೋಣ ಅದೇನಾಗುತ್ತೆ ಅಂತ. ನನಗೇನೋ ಒಂದು ಗಟ್ ಫೀಲಿಂಗ್ ಅನ್ನಿಸಿದೆ, ಇವತ್ತು RCBನೇ ಗೆಲ್ಲುತ್ತೆ, ಹೋಮಲ್ಲಿ ಡಾಮಿನೇಟ್ ಮಾಡುತ್ತೆ ಅಂತ. ಹೌದು, RCB ಅಂತ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಾಗ ನಾವು ಕೆಳಗಡೆ ಕಾಣಿಸ್ಬೋದು, ಬಟ್ ಆದರೂ ಒಂದು ಗಟ್ ಫೀಲಿಂಗ್ ಇವತ್ತು ಚಿನ್ನಸ್ವಾಮಿಯಲ್ಲಿ RCB ಕೀರ್ತಿ ಪತಾಕೆನ ಎತ್ತಿ ಹಿಡಿತಾರೆ ಫ್ಯಾನ್ಸ್ಗಳ ಮುಂದೆ ಅಂತ. ನಿಮಗೇನು ಅನಿಸಿದೆ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ನನ್ನ ಪ್ರೆಡಿಕ್ಷನು RCB ಗೋನಾ ವಿನ್ ದ ಮ್ಯಾಚ್ ಅಂತ ಹೇಳ್ತಿದ್ದೀನಿ. ನೋಡೋಣ, ಸಿಗೋಣ.